ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾವು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 8:30. ಸೊ ಅಲ್ಲೇ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದೀವಿ. ಇವತ್ತು 6th ನನ್ನ ಬರ್ಡೇ, ಅದಕ್ಕೋಸ್ಕರ ಮಂತ್ರಾಲಯ ಹೊರಡ್ತಾ ಇದ್ದೀವಿ. ಹಾಯ್ ಮಾಡು ಬಂಗಾರ. ಗುಡ್ ಗರ್ಲ್, ಅವಾಗಿಂದ ಹಾಯ್ ಮಾಡ್ತಾನೆ ಇದ್ದಾಳೆ. ಹಾಯ್. ನಮ್ಮ ಪಯಣದ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಕೀಪ್ ವಾಚಿಂಗ್. ಹಾಯ್ ಮಾಡು ಒಂದು. ಬಾಯ್ ಮಾಡಂಗೆ. ಇನ್ನೇನು ಮಾಡೋಕ್ಕೇನು ಕೆಲಸ ಇಲ್ಲ ಇದಕ್ಕೆ. ದಿನ ಬೆಳಗ್ಗೆ ಫೋನ್ ಹಿಡ್ಕೊಂಡು ನಿಂತ್ಕೊಳ್ಳೋದು ಅಲ್ಲ ಗೊಂಬು. ನೀನು ಯಾವಾಗಿಂದ ಗೊಂಬು ಅನ್ನೋಕೆ ಶುರು ಮಾಡಿದೆ? ನಿಂದು ಈ ವರ್ಡ್ ಅಲ್ವಲ್ಲ, ಮರ್ತ್ಬಿಟ್ಟಿದ್ದೇನೆ. ಎಷ್ಟು ತಿಂಡಿ ತಿನ್ನಕ್ಕೆ ಬಂದ್ವಿ. ಒಂದು ಪೂರಿ, ರಾಗುದು ಇಡ್ಲಿ. ಹೇಗಿದೆ? ಓಕೆನಾ? ಚಿಕ್ಕ ಹೋಟೆಲಲ್ಲಿ. ಚೆನ್ನಾಗಿಲ್ವಾ? ಯಾರಮ್ಮ ಅದು? ಮಾಮನಾ? ಎಲ್ಲೋಗಿದ್ದ ಕೇಳು ಇಷ್ಟು ದಿನ. ತಿಂಡಿ ತಿನ್ಕೊಂಡು ಸೊ ಹೊರಟ್ವಿ. ಇವಾಗ ಇನ್ನ ಪೀಣ್ಯದಲ್ಲೇ ಇದೀವಿ ನಾವು, ಬೆಂಗಳೂರು ಪೀಣ್ಯದಲ್ಲಿ. ಇನ್ನು ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಐ ಥಿಂಕ್ 3 ಗಂಟೆ ಇಲ್ಲ 4 ಗಂಟೆ. ಫಸ್ಟ್ ಟೈಮ್ ನಾವು ಬಳ್ಳಾರಿ ರೂಟ್ನ ಟ್ರೈ ಮಾಡ್ತಾ ಇರೋದು. ಮುಂಚೆ ಎಲ್ಲ ನಾವು ದೇವನಹಳ್ಳಿ ಮೇಲೆ ಹೊರಟೋಗ್ತಿದ್ವಿ. ದೇವನಹಳ್ಳಿ ಮತ್ತೆ ಯಾವುದು ಅಲ್ಲಿ ಯಾವುದು ಊರು ಸಿಗುತ್ತಲ್ಲ ಸೆಂಟ್ರಲ್ಲಿ, ಲೇಪಾಕ್ಷಿ. ಆ ರೋಡಲ್ಲಿ ಲೇಪಾಕ್ಷಿ ಆ್ಯಂಡ್ ಅನಂತಪುರ, ಆ ರೋಡಲ್ಲಿ ಹೋಗ್ತಿದ್ವಿ. ಇವತ್ತು ಫಸ್ಟ್ ಟೈಮ್ ನಾವು ಈ ರೂಟ್ನ ಟ್ರೈ ಮಾಡ್ತಾ ಇರೋದು. ನೋಡಬೇಕು ಹೇಗಿದೆ ರೂಟು ಅಂತ. ಹೇಳ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ರೂಟು ಅಂತ. ನೋಡೋಣ, ಇಷ್ಟ ಆದರೆ ಈ ರೂಟು ಮತ್ತೆ ವಾಪಸ್ ಇದೇ ರೂಟಲ್ಲಿ ಬರ್ತೀವಿ. ಇಲ್ಲ ಅಂದರೆ ನಾರ್ಮಲ್ ನಾವು ಮುಂಚೆ ಯಾವ ರೂಟಲ್ಲಿ ಬರ್ತಿದ್ವೋ ಅದೇ ರೂಟಲ್ಲೇ ಬರ್ತೀವಿ. ಚಿತ್ರದುರ್ಗ ರೈಟ್ ತಗೊಂಡ್ರೆ ಬಳ್ಳಾರಿ ಆ್ಯಂಡ್ ಮಂತ್ರಾಲಯ ರೋಡ್ ಸಿಗುತ್ತೆ. ಸೊ ರೋಡ್ ಚೆನ್ನಾಗಿದ್ರೆ ಅಪ್ಡೇಟ್ ಮಾಡ್ತೀನಿ, ಆಯಿತಾ? ಮಲ್ಕೊಂಡಿದ್ದಾಳೆ. ನಾನು ಕೂಡ ಪಾಚಿ ಮಾಡ್ತಿದ್ದೀನಿ. ಪಾಚಿ ಮಾಡಿದ್ರೆ ಅಷ್ಟೇ ಹಿಂಗೆ ಡೋರ್ ತೆಗ್ದು ಹಿಂಗೆ ದುಂಕ್ಬಿಡ್ತಾರೆ ಅನ್ಸುತ್ತೆ. ಹಿಂಗೆಲ್ಲ ಮಲ್ಕೊಳಕ್ಕಾಗಲ್ಲ ಡ್ರೈವರ್. ನಮ್ಮ ಜೀವ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ನಿದ್ದೆಗೆ ಇಟ್ಬಿಟ್ರೆ ಅಷ್ಟೇ ಹೋಯ್ತು. ಟಾಟಾ ಬಾಯ್ ಬಾಯ್, ಖತಮ್. ರಾಘವೇಂದ್ರ ಅವಳೆ ಬರ್ಡೇಗೆ ಏನು ಕೊಡ್ಸಲ್ವಾ? ಬೆಳಗ್ಗೆ 9 ಗಂಟೆ ಹೊರಟಿದ್ದು. ಇನ್ನ ತುಮಕೂರದಲ್ಲೇ ಇದೀವಿ ನಾವು. ಬೆಂಗಳೂರು ಬಿಡೋದೇ, ನಾವು ಮನೆ ಬಿಟ್ಟಿದ್ದು ಎಷ್ಟು ಗಂಟೆಗಪ್ಪ? ಅಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಬಲ್ಬ್ ಅದು ಪ್ರಾಬ್ಲಮ್ ಆಗಿತ್ತು, ಬಲ್ಬ್ ಸರಿ ಮಾಡ್ಕೊಂಡು ಮೋಟ್ರ್ ಕಟ್ಟಾಗಿತ್ತಾನೆ. ಕಟ್ಟಾದ್ರು ಆ ಬೆಂಗಳೂರನ್ನ ದಾಟಿ ಬರೋಷ್ಟೊತ್ತಿಗೆ, ಹೈವೇ ಮುಟ್ಟೋಷ್ಟೊತ್ತಿಗೆ ಎಷ್ಟು ಗಂಟೆ ಆಯ್ತಪ್ಪ? ಗಾಡಿ ಸಿಟಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬರ್ಬೇಕು. ಆಚೆ ಬಂದ್ಮೇಲೆ ರೆಡಿ ಮಾಡಿಸ್ಕೊತೀವಿ ಅಂದ್ರೆ ನಿನ್ನೆನೆ ಗೊತ್ತಿರ್ಲಿಲ್ವಾ ರೆಡಿ ಮಾಡಿಸ್ಬೇಕು ಅಂತ? ಚೆಕ್ ಮಾಡ್ಕೊಂಡಿದ್ದೆ. ಪ್ರಾಬ್ಲಮ್ ಏನು ಪ್ರಾಬ್ಲಮ್? ಸರಿ, ಸೈಡ್ಗೆ ಹಾಕು. ಕಾಫಿ ಅದು ಕುಡಿಯೋಣ. ಇಲ್ಲೇ ಇತ್ತಲ್ಲ ಇದೆ. ಆ ಕಡೆ ಹೋಗಿ ಮತ್ತೆ ಬರ್ತೀಯ. ಆ ಕಡೆ ಇಲ್ಲೇ ಟರ್ನ್ ಆಗೋದಲ್ಲ.
ಇಲ್ಲ ಆ ಕಡೆ ಇರಲ್ವಾ ಇವಾಗ ಈ ಟೋಲಿಂದ ಆ ಕಡೆ? ರಾಗು ನೋಡಿ ಟೀ ತರೋಕೆ ಹೋಗಿದ್ದಾರೆ. ಹಾಗೆ ವಾಟರ್, ಎಲ್ಲೋದ್ರೂ ಈ ವಾಟರ್ ಮಾತ್ರ ತಗೊಳೋದು ಬಿಡಲ್ಲ ನಾವು. ಮನೇಲೇ ಹೇಳ್ತೀನಿ ವಾಟರ್ ಬಾಟಲ್ ಎಲ್ಲ ಫಿಲ್ ಮಾಡ್ಕೊಳ್ಳಿ ಅಂದರೆ ಮಾಡಲ್ಲ. ಎಸ್ ಗೈಸ್, ಕಾಫಿ ಕುಡಿತಾ ಇದ್ದೀನಿ ನೋಡಿ. ಅಲ್ಲಿ ರಾಗು ಕಾಫಿ ಕುಡಿತಾ ಇದ್ದಾರೆ, ಸೊ ನಾನು ಕಾಫಿ ಕುಡಿತಾ ಇದ್ದೀನಿ. ಅಷ್ಟು ಚೆನ್ನಾಗಿಲ್ಲ ಕಾಫಿ, ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ, ಮೀಡಿಯಮ್ ಇಲ್ಲ. ಓಕೆ ಓಕೆ, ನನ್ನ ಒಬ್ಬಳನ್ನೇ ಬಿಟ್ಟು ಕಾಫಿ ಕುಡಿತಿದ್ದಾರೆ. ಸೊ ಮಲಗಿದ್ದಾಳೆ, ಅದಕ್ಕೆ ನಾನು ಹೊರಗಡೆ ಹೋಗಿಲ್ಲ. ತುಂಬ ಆಟ ಆಡ್ತಾಳೆ, ಅವರಪ್ಪನ ಗಾಡಿ ಓಡ್ಸೋಕ್ಕೆ ಬಿಡಲ್ಲ, ಅಷ್ಟು ತರಲೆ ಮಾಡ್ತಾಳೆ. ಎಸ್ ಗೈಸ್, ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರು, ಸೊ ಥ್ಯಾಂಕ್ ಯು ಸೋ ಮಚ್. ವಿಶಸ್ ಬರ್ತಾನೆ ಇದೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ಸೊ ಯಾರಿಗಾದರೂ ರೀಪ್ಲೇ ಮಾಡಿಲ್ಲ ಅಂದರೆ ಸೊ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಿಶಸ್. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬ್ರಿಡ್ಜು 4-5 ವರ್ಷ ಆಯಿತು, ಇನ್ನು ಮಾಡ್ತಾನೆ ಇದ್ದಾರೆ. ನಮಗಂತೂ ನಾವು ದಾವಣಗೆರೆಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಬರೋದು ಈ ಬ್ರಿಡ್ಜ್ ಕೆಳಗಡೆ ಹೋಗೋದು, ಸುಮ್ಮನೆ ಅದಕ್ಕೆ ಟೋಲ್ ಬೇರೆ ಕಟ್ಟಬೇಕು, ವೇಸ್ಟ್. ನೋಡಿ 4 ವರ್ಷ ಆಯಿತು, ಈ ಬ್ರಿಡ್ಜ್ ಇನ್ನೂ ರೆಡಿ ಆಗ್ತಾ ಇಲ್ಲ. ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಯಾರು ಈ ಥರ ಟ್ರೈ ಮಾಡಬೇಡಿ. ನೋಡಿ ಇವರು ಅಪ್ಪ ಮಗಳು ಮಾಡ್ತಾ ಇರೋದು ಕತೆ. ಹೈವೇ ಅಲ್ವಾ, ಅದಕ್ಕೆ ಕೂಡ್ಸ್ಕೊಂಡಿದ್ದಾರೆ, ಇಲ್ಲ ಅಂದ್ರೆ ಕೂಡ್ಸ್ಕೊಂತಾನೆ ಇರಲಿಲ್ಲ. ಟ್ರೈ ಮಾಡ್ತಿದ್ಯಾ ಬಂಗಾರ? ನಾವಿಂದು ದೂರ ಇದ್ದರು, ಇಡಹಗಲೇ ನಮ್ಮ ಬಿಟ್ಟರು. मेहंदी लगा के रखना, चोली से जाके रखना, मेहंदी लगा के रखना, चोली से जाके रखना. ओ मेघवे मेघवे होगे बा ಈ ಕೋಲೆಯ ಅವನಿಗೆ ನೀಡೆ ಬಾ. ನಮ್ಮ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಅಚಾನಕ್ಕಾಗಿ ಈ ದೇವಸ್ಥಾನಕ್ಕೆ ಬಂದ್ವಿ. ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲೇ ಆಗೋದೇ ಒಂದು. ದೇವರು ಹೇಗೆಲ್ಲ ಕರೆಸ್ಕೊತಾರೆ ಅನ್ನೋದಕ್ಕೆ ಇದೇ ನೋಡಿ ಸಾಕ್ಷಿ. ನಮ್ಗೆ ಗೊತ್ತೇ ಇಲ್ಲ ಈ ದೇವಸ್ಥಾನ ಇಲ್ಲೇ ನಮಗೆ ಹತ್ತಿರದಲ್ಲೇ ಸಿಗುತ್ತೆ ಅಂತ. ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ನೋಡಿ ಅಮ್ಮ ಹೇಗೆಲ್ಲ ಕರೆಸ್ಕೊಂಡ್ರು ಅಂತ ನಿಜವಾಗ್ಲೂ ಖುಷಿ ಆಯಿತು. ಈ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇದೆ. ಸೊ ಅದು ಅಲ್ಲಿ ಕಾಣಿಸ್ತಿರುವಂಥ ಕಲ್ಲು ಮೇಲೆ ಕೂತ್ಕೊಂಡು, ಸೊ ನಾವು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಲೆಫ್ಟಿಗೋ ಅಥವಾ ರೈಟಿಗೋ ಟರ್ನ್ ಮಾಡಿದಾಗ ಅದು ಒಳ್ಳೇದಾಗುತ್ತೆ. ಅಂದರೆ ನೀವು ಯಾವ ಥರ ಬೇಡ್ಕೊಂಡಿರುತ್ತೀರೋ ಆ ಥರ ಅದು ತಿರುಗಿದ್ರೆ, ಆ ಸೈಡ್ ತಿರುಗಿದ್ರೆ ಅದಾಗುತ್ತೆ ಅಂತ, ಇಲ್ಲ ಅಂದರೆ ತಿರುಗಿಲ್ಲ ಅಂತಂದರೆ ಅದು ಆಗಲ್ಲ ಅಂತ. ಸೊ ಇದು ನಾನು ಕೂಡ ಟ್ರೈ ಮಾಡಿದೆ, ಬಟ್ ರಾಗು ಅದನ್ನು ವೀಡಿಯೋನೇ ಮಾಡಲಿಲ್ಲ. ನಾವು ಜೀನ್ಸ್ ಹಾಕ್ಕೊಂಡಿದ್ನಲ್ಲ, ತುಂಬ ಕಷ್ಟ ಪಟ್ಕೊಂಡು ಕೂತಿದ್ದೆ. ಅಲ್ಲಿ ನೋಡಿ ಒಂದು ಅಮ್ಮ ತಿರುಗುತ್ತೆ, ಎಷ್ಟು ಚೆನ್ನಾಗಿ ತಿರುಗ್ತಾರೆ ಅಂತ.
ತುಂಬ ಬಿಸಿಲಿತ್ತಲ್ವ, ಸೊ ಹಾಗಾಗಿ ನಾವಲ್ಲಿ ಶುಗರ್ ಕೇನ್ ಜ್ಯೂಸನ್ನ ಕುಡಿದ್ಬಿಟ್ಟು ನಮ್ಮ ಪಯಣವನ್ನು ಶುರು ಮಾಡಿದ್ವಿ. ಹಾಗೆ ಇದರ ಲೊಕೇಶನ್ ಬಂದುಬಿಟ್ಟು ನಾನು ಹೇಳ್ತೀನಿ ಆಯಿತಾ. ಈ ಸನ್ನಿಧಿಯ ಹೆಸರು ಶ್ರೀ ಉಡುಸಲಮ್ಮ ದೇವಿ ಸನ್ನಿಧಿ ಅಂತ. ಸೊ ಇದು ಲೊಕೇಟ್ ಆಗಿರೋದು ಶಿರಾ ಹಾಗೆ ಹಿರಿಯೂರು ಮಧ್ಯದ ಹೈವೇ ಪಕ್ಕದಲ್ಲಿ ಲೊಕೇಟ್ ಆಗಿದೆ. ಸೊ ಹಿರಿಯೂರು ಇನ್ನು 5 ಕಿಲೋಮೀಟರ್ ಇರುವಾಗಲೇ ಈ ದೇವಸ್ಥಾನ ಸಿಗುತ್ತೆ. ಎಸ್, ಮತ್ತೆ ನಮ್ಮ ಪಯಣ ಮಂತ್ರಾಲಯದ ಕಡೆಗೆ. ರೋಡ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಬಳ್ಳಾರಿ ರೋಡ್ ನೋಡ್ಬೋದು, ಹೊಸದಾಗಿ ಸೂಪರಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಮುಂಚೆ ಎಲ್ಲ ಆ ರೋಡಲ್ಲಿ ಹೋಗ್ತಿದ್ವಲ್ವ, ಲೇಪಾಕ್ಷಿ ರೋಡಲ್ಲಿ ಅನಂತಪುರ ಟಚ್ ಆಗಿ ಹೋಗ್ತಿದ್ವಿ ನಾವು ಮಂತ್ರಾಲಯ. ಅಲ್ಲಿ ಒಂದು 30 ಕಿಲೋಮೀಟರ್ಸ್ ನಿಜವಾಗ್ಲೂ ವರ್ಸ್ಟ್ ಆಗಿತ್ತು. ಸೀರಿಯಸ್ಲಿ ಬಳ್ಳಾರಿ ರೋಡು ಸೂಪರಾಗಿದೆ. ದಯವಿಟ್ಟು ಯಾರೆಲ್ಲ ಮಂತ್ರಾಲಯ ಹೋಗ್ತಿದ್ದೀರೋ ಸೊ ಈ ರೋಡನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನಿಮಗೆ ಒಂದು 30 ಕಿಲೋಮೀಟರ್ ಜಾಸ್ತಿ ಅನಿಸ್ಬೋದು, ಬಟ್ ಜರ್ನಿ ಮಾತ್ರ ಆಸಮ್ ಆಗಿರುತ್ತೆ. ನೋಡ್ತಾ ಇರ್ಬೋದಲ್ವ ರೋಡು ಎಷ್ಟು ಚೆನ್ನಾಗಿದೆ ಅಂತ. ಹೈವೇ ಸೂಪರಾಗಿದೆ. ಸೊ ಇನ್ಮೇಲೆ ಮಂತ್ರಾಲಯ ಹೋಗೋರು ಈ ರೋಡನ್ನು ಬಳಸಿ. ಬಳ್ಳಾರಿ ಮೇಲೆ ಪ್ರಯಾಣ ಮಾಡ್ತಾ ಇದ್ದೀರೋ ಮಂತ್ರಾಲಯಕ್ಕೆ, ದಯವಿಟ್ಟು ಹೊಟ್ಟೆ ತುಂಬ ಊಟ ತಿನ್ನಿ. ನೋಡಿ ನನ್ನ ಗಂಡ ಬಾಳೆಹಣ್ಣು ಕೊಟ್ಟಿರೋದು. ಈ ರೋಡಲ್ಲಿ ನಿಜವಾಗ್ಲೂ ಒಂದು ಹೋಟೆಲ್ ಇಲ್ಲ. ಹೋಟೆಲ್ ಸಿಕ್ಕಿದ್ರು ನಾನ್ ವೆಜ್ಜು. ದೇವಸ್ಥಾನ ಹೋಗ್ತಾ ಇದೀವಿ, ನಾನ್ ವೆಜ್ ತಿನ್ನೋ ಹಾಗಿಲ್ಲ. ನೋಡಿ ಬಾಳೆಹಣ್ಣು ನಮ್ಮ ಜೀವ ಕಾಪಾಡಿದೆ. ಬಳ್ಳಾರಿ ಬಟ್ ಹಿರಿಯೂರು ರೈಟ್ ತಗೊಂತೀವಿ, ಆದ್ರೆ ನಾವು ದುರ್ಗಕ್ಕೆ ಹೋಗಲ್ಲ. ಬಟ್ ಮುಂಚೆನೆ ನಮ್ಗೆ ಈ ರೋಡ್ದು ಐಡಿಯಾ ಇದ್ದಿದ್ರೆ ನಿಜವಾಗ್ಲೂ ಊಟ ತಿನ್ಕೊಂಡೇ ಬರ್ತಿದ್ವಿ. ನಿಜವಾಗ್ಲೂ ನಮ್ಮ ಥರ ಮೋಸ ಹೋಗಬೇಡಿ. ದುರ್ಗಕ್ಕೆ ಹೋಗ್ಬಿಟ್ಟು ಊಟ ತಿಂದು ಬನ್ನಿ. ದುರ್ಗ ಅಂದರೆ ಚಿತ್ರದುರ್ಗ, ಆಯ್ತಾ? ನೋಡಿ ಇಲ್ಲಿ ಕಲ್ಲಿನ ಕೋಟೆ ಬಿಟ್ಟರೆ, ಕಲ್ಲಿಂದ ಗುಡ್ಡಗಳು ಬಿಟ್ಟರೆ ಯಾವ ಹೋಟೆಲು ನಿಮಗೆ ಸಿಗಲ್ಲ. ತೋರಿಸ್ತೀನಿ ನೋಡಿ, ಈ ಥರ ಬರೀ ಕಲ್ಲಿನ ಬೆಟ್ಟಗಳು ಸಿಗ್ತವೆ ಬಿಟ್ಟರೆ ಯಾವ ಹೋಟೆಲು ಸಿಗಲ್ಲ, ಏನೂ ಸಿಗಲ್ಲ. ಎಸ್ ಗೈಸ್, ಊಟ ಹುಡ್ಕೊಂಡು ಬಂದಿದ್ದೀವಿ. ಇಲ್ಲೊಂದು ಹೋಟೆಲ್ ಇದೆ, ಶ್ರೀ ಪವನ್, ಏನದು ಶ್ರೀ ಪವನ್ ಫ್ಯಾಮಿಲಿ ರೆಸ್ಟೋರೆಂಟ್. ಅಲ್ಲಿಗೆ ಬಂದಿದ್ದೀವಿ. ನೋಡೋಣ ಬನ್ನಿ ಊಟ ಹೇಗಿದೆ ಅಂತ. ಎಲ್ಲೂ ಸಿಕ್ಕಿಲ್ಲ, ನಮ್ಮ ಬ್ಯಾಡ್ ಲಕ್, ನಮ್ಮ ಟೈಮೇ ಸರಿಗಿಲ್ಲ. ಹಸುವಿನ ಟೈಮ್ ಮೀರಿ ಹೋಗಿತ್ತು. ನಾವು ಊಟ ಮಾಡಬೇಕಾದ್ರೇ ಆಲ್ರೆಡಿ 5 o'clock ಆಗಿತ್ತು. ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಏನು ಮಾಡೋದು, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಇದನ್ನೇ ಅಮೃತ ಅಂದ್ಕೊಂಡು ತಿಂದಿದ್ದಾಯಿತು. ಹಶ್ವಾಗಿತ್ತಲ್ವಾ, ಸೊ ಹಶ್ವಾದಾಗ ಎಲ್ಲನೂ ಸೇರುತ್ತೆ ಅಂತೆ. ಸಂಜೆ ಆಲ್ರೆಡಿ 6 ಗಂಟೆ ಆಗಿದೆ. ನಾವಿನ್ನು ಮಂತ್ರಾಲಯ ತಲುಪಿಲ್ಲ. ನೋಡ್ಬೋದು ವಿಂಡೋದಲ್ಲಿ ಆಲ್ರೆಡಿ ಕತ್ಲಾಗ್ತಾ ಬಂದಿದೆ. ಇನ್ನೊಂದು 30 ಕಿಲೋಮೀಟರ್ಸ್ ಇದೆ. ಸೊ ನಮ್ಮ ಮಂತ್ರಾಲಯ ರೀಚ್ ಆಗೋಕ್ಕೆ. ನೋಡೋಣ ರೂಮ್ ಎಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಪ್ರೈವೇಟಲ್ಲೇ ಟ್ರೈ ಮಾಡಬೇಕಾಗುತ್ತೆ. ನೋಡೋಣ. ಬಳ್ಳಾರಿ ಹೊಸ ಹೈವೇ ಆಗಿರೋದ್ರಿಂದ ರೋಡ್ ಪಕ್ಕದಲ್ಲಿ ತುಂಬಾ ಫ್ಲವರ್ಸ್ ಗಿಡಗಳನ್ನು ನೆಟ್ಟಿದ್ರು. ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಿಟ್ಟಿತ್ತು. ಸೊ ಅಲ್ಲಿ ನಾನು ಬ್ಯೂಟಿಫುಲ್ ಆಗಿರುವಂಥ ಫೋಟೋಸ್ಗಳನ್ನೆಲ್ಲ ತೊಗೊಂಡೆ. ಸೊ ಇನ್ಸ್ಟಾ ಹಾಗೆ ಯೂಟ್ಯೂಬ್ ಪೋಸ್ಟ್ಗಳನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ನನ್ನ ಜರ್ನಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತು ಈ ಜರ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನಾಳಿನ ಮುಂದಿನ ವಿಡಿಯೋದಲ್ಲಿ. ಸೊ ಕೀಪ್ ವಾಚಿಂಗ್ ಗೈಸ್. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್.